ರಿಷಬ್ ಶೆಟ್ಟಿಯ ಕಾಂತಾರ ಭಾರತೀಯ ಚಿತ್ರರಂಗದಲ್ಲಿ ಹಲವು ದಾಖಲೆಗಳನ್ನು ಬರೆದ ಸಿನಿಮಾ. ಕಡಿಮೆ ಬಜೆಟ್ನ ಒಂದು ಕನ್ನಡ ಸಿನಿಮಾ ಬರೋಬ್ಬರಿ 450 ಕೋಟಿಗೂ ಅಧಿಕ ಗಳಿಸುವ ಮೂಲಕ ಭಾರತೀಯ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಒಂದು ಇತಿಹಾಸ ಬರೆದುಬಿಟ್ಟಿತು. ಈಗ ಈ ಸಿನಿಮಾದ ಪ್ರೀಕ್ವೆಲ್ಗಾಗಿ ಬರದಿಂದ ಸಿದ್ಧತೆ ನಡೆಸುತ್ತಿದೆ ಚಿತ್ರತಂಡ. ಕಾಂತಾರ ಚಾಪ್ಟರ್ 1 ಚಿಟ್ಟೇರುವ ಮುನ್ನವೇ ಒಂದಲ್ಲ ಒಂದು ವಿಷಯದಿಂದ ಸದ್ದು ಮಾಡುತ್ತಲೇ ಇದೆ. ನವೆಂಬರ್ನಲ್ಲಿ ಚಿತ್ರದ ಟೀಸರ್ ಬಿಡುಗಡೆಯಾಗಿ ಭಾರೀ ಸದ್ದು ಮಾಡಿತ್ತು. ಸದ್ಯ ಕಾಂತಾರ ಚಾಪ್ಟರ್ 1ನಲ್ಲಿ ನಾನೇ ನಾಯಕ, ಆದರೆ ಚಿತ್ರದ ನಾಯಕಿ ಮತ್ತು ಇನ್ನಿತರ ಪಾತ್ರದ ಹುಡುಕಾಟದಲ್ಲಿ ಹೊಂಬಾಳೆ ಫಿಲ್ಮ್ಸ್ ಬ್ಯುಸಿಯಾಗಿದೆ. ಕನ್ನಡದ ಕಲಾವಿದರಿಗೆ ಮೊದಲ ಆದ್ಯತೆ, ಅದಕ್ಕಾಗಿ ಹೊಸ ಕಲಾವಿದರ ಹುಡುಕಾಟ ನಡೆಸುತ್ತಿದ್ದೇವೆ. ಕರಾವಳಿ ಹಾಗೂ ಕರ್ನಾಟಕದ ಇತರ ಭಾಗದ ಕಲಾವಿದರು ಚಿತ್ರದಲ್ಲಿ ನಟಿಸಲಿದ್ದಾರೆ ಎಂದು ರಿಷಬ್ ಶೆಟ್ಟಿ ಕೆಲವು ದಿನಗಳ ಹಿಂದೆ ಹೇಳಿಕೊಂಡಿದ್ದರು. ಮುಖ್ಯವಾಗಿ ಸಿನಿಮಾದಲ್ಲಿ ಯಾರು ನಾಯಕಿಯಾಗಿ ನಟಿಸಲಿದ್ದಾರೆ ಎನ್ನುವ ಕುತೂಹಲ ಹೆಚ್ಚಾಗಿದೆ. ಈಗಾಗಲೇ ಚಿತ್ರದಲ್ಲಿ ಸಾಯಿ ಪಲ್ಲವಿ, ಆಲಿಯಾ ಭಟ್, ರಶ್ಮಿಕಾ ಮಂದಣ್ಣ, ಸಪ್ತಮಿ ಗೌಡ ಇವರಲ್ಲಿ ಯಾರಾದರೊಬ್ಬರನ್ನು ನಾಯಕಿಯಾಗಿ ಆಯ್ಕೆ ಮಾಡಲಿದ್ದಾರೆ ಎಂದು ತಿಳಿದು ಬಂದಿತ್ತು. ಆದರೆ ಈ ಲಿಸ್ಟ್ನಲ್ಲಿ ಈಗ ಹೊಸ ಹೆಸರು ಸೇರ್ಪಡೆಯಾಗಿದೆ. ಅವರೇ ರುಕ್ಮಿಣಿ ವಸಂತ್. ಈಗಾಗಲೇ ರಕ್ಷಿತ್ ಶೆಟ್ಟಿ ಜೊತೆ ಸಪ್ತಸಾಗರದ ಆಚೆ ಎಲ್ಲೋ ಚಿತ್ರದಲ್ಲಿ ನಟಿಸುವ ಮೂಲಕ ಎಲ್ಲರ ಗಮನ ಸೆಳೆದಿರುವ ನಟಿ ರುಕ್ಮಿಣಿ ವಸಂತ್. ಕಾಂತಾರ ಚಾಪ್ಟರ್ 1ಗೆ ಬಹುತೇಕ ಇವರೇ ನಾಯಕಿಯಾಗಲಿದ್ದಾರೆ ಎನ್ನುವ ಮಾತುಗಳು ಹರಿದಾಡುತ್ತಲಿವೆ. ಈಗಾಗಲೇ ರುಕ್ಮಿಣಿ ವಸಂತ್ ನಟ ಶಿವಕಾರ್ತಿಕೇಯನ್ ಜೊತೆ ತಮಿಳು ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಶ್ರೀ ಮುರಳಿ ಜೊತೆ ಬಗೀರ ಚಿತ್ರದಲ್ಲೂ ಕೂಡ ರುಕ್ಮಿಣಿ ವಸಂತ್ ಇರಲಿದ್ದಾರೆ. ಆದರೆ ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ನಾಯಕಿ ಎನ್ನುವ ಗುಟ್ಟನ್ನು ಹೊಂಬಾಳೆ ಫಿಲ್ಮ್ಸ್ ಸದ್ಯ ಹೊರಹಾಕಬೇಕಾಗಿದೆ.